ಸಿಎಂ ಆಗೋ ಪ್ರಶ್ನೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಅದರಲ್ಲೂ ಹೆಚ್ಚಿನದಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮೋಸ್ಟ್ ಕಾಂಗ್ರೆಸ್ ಲಾಯಲಿಸ್ಟು, ನಮಗೆಲ್ಲ ಅಧ್ಯಕ್ಷರಾಗಿದ್ದಾರೆ. ಅವರು ಅವತ್ತಿಂದನೂ ನಮಗೆಲ್ಲ ಹೇಳ್ತಾ ಇದ್ದಾರೆ, ನೀವೆಲ್ಲ ಶಿಸ್ತಲ್ಲಿರಬೇಕು, ಯಾವುದೇ ಕಾರಣಕ್ಕೂ ನೀವು ಹಗುರವಾದಂಥ ಹೇಳಿಕೆಗಳು ಕೊಟ್ಟು ಕಾರ್ಯಕರ್ತರಿಗೆ ಮತ್ತು ಪಕ್ಷಕ್ಕೆ ಮುಜುಗರ ಮಾಡಬಾರ್ದು ಅನ್ನೋ ಒಂದು ಆದೇಶ ಅವತ್ತಿಂದನೂ ಹೇಳ್ತಾ ಇದ್ದಾರೆ. ನಾವು ಅದರಲ್ಲಿ ತಲೆ ಬಾಗಿಸಿ ಶಿರಸ ವಹಿಸಿ ಇರಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ. ಎಲ್ಲ ಒಬ್ಬ ನಮ್ಮ ಸ್ನೇಹಿತರಾದಂಥ ಇಕ್ಬಾಲ್ ಹುಸೇನ್ ಅವರು ಒಂದು ಆಸೆ, ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ ಮೇಕೆದಾಟುನ ಪ್ರೋಗ್ರಾಮ್ ಮಾಡಿದ್ರು, ಯಾವ ರೀತಿ ಕೋವಿಡಲ್ಲಿ ಜನರ ಜೊತೆ ನಿಂತ್ಕೊಂಡು ತಮ್ಮ ಜೀವಕ್ಕೆ ಲೆಕ್ಕ ಇಲ್ದಲೆ ಬೀದಿಗಿಳಿದು ಹೋರಾಟ ಮಾಡಿದ್ರು, ಭಾರತ್ ಜೋಡಣೆ ಯಾವ ರೀತಿ ಮಾಡಿಕೊಟ್ಟಿದ್ದಂಥದ್ದು. ಸಂಘಟನೆ ಶಕ್ತಿ ಇವತ್ತಿಂದಲ್ಲ 40 ವರ್ಷದಿಂದ ಹೋರಾಟ ಮಾಡಿರೋದು. ಅಂದು ಅವತ್ತು JDS ವಿರುದ್ಧ ಹೋರಾಟ ಮಾಡಿ, ಇವತ್ತು BJP ವಿರುದ್ಧ ಮಾಡಿ ಒಂದು ಸಂಘಟನೆ ಮಾಡಿ 140 ಸೀಟ್ ತಂದುಕೊಟ್ಟಿದ್ದಾರೆ. ಅದು ಸುಲಭದ ಮಾತಲ್ಲ. ಆ ಕಾರಣಕ್ಕೋಸ್ಕರ ಅವರು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಸಿಗಬೇಕು ಅನ್ನೋದು ಕೇಳಿದ್ದರೊಂದು ಮಾತು. ಅದು ಗೊಂದಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ದಾರೆ ನಿಜ. ಇವತ್ತು ನಾನು ಕೇಳೋಂಥದ್ದು, ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿದ್ದ ನೋಟಿಸ್ಗೆ ಒಂದು ಕಡೆ ಕರೆಕ್ಟ್ ಇದೆ ಅನ್ನೋಣ, ಆದರೆ ಬೇರೆ ಮಂತ್ರಿಗಳು ನಮ್ಮ ಪಕ್ಷದ ಒಂದು ಶಿಸ್ತಿಗೆ ವಿರುದ್ಧವಾಗಿ ಮಾತಾಡೋಂಥದ್ದು ಎಷ್ಟು ಸರಿ ಅನ್ನೋದು ನೋವು ನಾನು ಕಾಡ್ತಾ ಇದೆ. ಆ ವಿಚಾರದಲ್ಲಿ ಮಾನದಂಡ ಎಲ್ಲರಿಗೂ ಒಂದೇ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಅಲ್ಲ ಈಗ ಕಾಂಗ್ರೆಸ್ ಪಕ್ಷ ಇದು ಒಬ್ಬ ಮಂತ್ರಿ ಒಬ್ಬ ಮುಖ್ಯಮಂತ್ರಿ ಅದಲ್ಲ ಪಕ್ಷ, ಇದು ಕಾರ್ಯಕರ್ತರ ಪಕ್ಷ. ಎಷ್ಟು ಜನ ತ್ಯಾಗ ಮಾಡಿರ್ತಾರೆ ರೀ, ಅವರೆಲ್ಲ ಹೋರಾಟ ಮಾಡಿ ಅವ್ರ ಜೀವ ಬಿಟ್ಟು ಇವತ್ತು ಪ್ರತಿಯೊಂದು ತಮ್ಮ ಬದುಕನ್ನು ಕಟ್ಟೋಂಥ ಸಮಯದಲ್ಲಿ ಪಾರ್ಟಿ ಬೆಳೆಸಬೇಕು ಅಂತ ಹೋರಾಟ ಮಾಡಿರ್ತಾರೆ. ಅವ್ರಿಗೆಲ್ಲರಿಗೂ ಎಲ್ಲೋ ಒಂದು ಕಡೆ ಅಗೌರವ ಕೊಟ್ಟು ಹಗುರವಾದಂಥ ಹೇಳಿಕೆಗಳು ಕೊಟ್ಟು ಗೊಂದಲ ಮಾಡೋಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ನಾನು ಕಾಡ್ತಾ ಇದೆ. ಇವತ್ತು ನನಗೂ ನೋವಿದೆ, ನನ್ನ ಜಿಲ್ಲೆಯ ಕೆಲವು ನೋವುಗಳನ್ನ ನಾನು ಹೋಗಿ ಮೀಡಿಯಾದಲ್ಲಿ ಮಾತಾಡ್ಬೋದಲ್ಲ. ನನಗೂ ಆಸೆ ಇದೆ, ಡಿ ಕೆ ಶಿವಕುಮಾರ್ ಸಾಹೇಬರು ಏನೋ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಮಾತಾಡ್ಬೋದಲ್ಲ. ನಾನು ಯಾಕೆ ಭಾಳಷ್ಟು ಶಿಸ್ತಿನಲ್ಲಿ ತಲೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಅದನ್ನೆಲ್ಲರೂ ಮಾಡಬೇಕದು. ಹೌದು, ಪಕ್ಷದ ಚೌಕಟ್ಟಲ್ಲಿ ಫೋರಮ್ಸ್ಗಳಿದೆ, ಪಾರ್ಟಿ ಫೋರಮ್ಸು, ಅಲ್ಲಿ ಹೋಗಿ ವಾಯ್ಸ್ ಕೇಳ್ಬೇಕು. ನಾನು ಸುರ್ಜಿವಾಲ ಸಾಹೇಬರಿಗೆ ನನಗೊಂದು ಟೈಮ್ ಕೊಡಿ ಅಂತ ಕೇಳಿದ್ದೀನಿ. ನಾನು ಮಾತಾಡ್ತೇನೆ. ನನ್ನ ಆಸೆ ಇದೆ, ನನಗೆ ಭಾಳಷ್ಟು ಸಂಕಷ್ಟಗಳಿದೆ, ಜಿಲ್ಲೆಯ ಸಮಸ್ಯೆಗಳಿದೆ. ನನಗೂ ಇವತ್ತಿನ ದಿನ ನಮ್ಮನೆಲ್ಲೂ ಒಂದು ವ್ಯವಸ್ಥೆಯ ಒಂದು ಹೋರಾಟದ ಮನೋಭಾವನೆ ಇರೋಂಥವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ಕೇಳೋದಿದೆ, ಭಾಳಷ್ಟು ಇದೆ ನಾನು ಹೇಳೋಂಥದ್ದು.